ಸುದ್ದಿ ಹೇಳತ್ಯಾರ ಹೇಳ್ತಾರ. ಅದಕ್ಕೆ ನಮ್ಮ ಸಾವಳಿಗೆ ಅವ್ರು ಏನು ಕೇಳ್ತಾರ ನೋಡ್ರಿ. ನಿಮ್ಮ ಅವ್ವನಿಂದ ಎಲ್ಲಿ ಸೃಷ್ಟಿ ಆಗೈತಿ? ನಿಮ್ಮ ಅವ್ವಾನದಿಂದ ಸೃಷ್ಟಿ ಆಗಿಲ್ಲತ್ತ ನಿಂದ ವಾದ ಐತಿ. ನನ್ನ ತಾಯಿದಿಂದ ಸೃಷ್ಟಿ ಆಗೈತಿ ಅಂತ ಪುರಾಣ ಲೇಖಿ ಕೊಟ್ಟ. ಇದ ಪುಟ್ಟದಾಗ ಇದ ಪುರಾಣ ಅಂತ ಹೇಳಿ ಹೆಸರು ಕೊಟ್ಟ ಕಿಸಿಂದ ಪುರಾಣದೊಳಗೆ ಇಲ್ಲೇ ಶಕ್ತಿ ದೊಡ್ಡಕ್ಕೆ ಹೇಳು ಆಕಿದಿಂದ ಸೃಷ್ಟಿ ಆಗೈತಿ ಅಂತ ನಂದ ಲೇಖಿ. ನಾ ಪದ ಈಗ ನಿರಾಕಾರ ಹಸ್ತನ ಇದ್ರ ಆಚೆ ಕಡೆ ನೀ ಹಚ್ಕೋತ ಬರ್ಬೇಕು ಮುಂದಿನ ಸಂದಿಗೆ. ಮತ್ತೊಂದಾಗ ಹೇಳ್ಯಾನವ ಏನಂತ ಹೇಳ್ರಿ, ಬಾಳ ಮಂದಿನ ಮೇಟಿಗೆ ಹೆಚ್ಚಾನತ್ ಹೆಣ್ಮಕ್ಳನ್ನ. ಇವ್ರಿ ಹೆಂಗಸರ್ನ ಮೇಟಿಗೆ ಹಚ್ಚವ್ರದಾರ್ರಿ, ಗಣಸರ್ನ ಹಚ್ಚವ್ರ ಅಲ್ಲಿ ಇವ್ರು. ಇಲ್ಲಿ ಸೀರೆ ಅವ್ರನ್ನ ಮೇಟಿಗೆ ಹಚ್ಚದ್ ನೋಡ್ರಿ ಈ ಕಡೆ ಬಂದ್. ನೀವ್ ಯಾರನ್ನ ಹಚ್ಚಿರತಾನವ? ಅಲ್ಲಿ ಚಂದ್ರಗುಪ್ತ ಅರಸ ಕಲ್ಲಾಗಿ ಬಿದ್ದಾನ್ರಿ. ಎಷ್ಟೋ ಮಂದಿ ವಾದವ್ರೆಲ್ಲ ವಾದ ಬರ್ಲತ್ತಾರ ಶ್ರೀಶೈಲದೊಳಗ. ಹೋಗಿ ಅವನು ತಗೊಂಡು ಎಬ್ಸೋಣ ಬಂದ್ ಮೆಟ್ಟಿಗೆ ಹಚ್ಚರ್ಲೆ. ಗಣಸರ್ನ ಎಬ್ಸಂಗಿಲ್ಲ ಇವ್ರ. ಯಾಕ ಗಬಕ್ನ ಬಂದು ಹೆಂಗಸರ್ನ ಎಬ್ಸವ್ರ. ಅಲ್ಲೋ ಅಲ್ಲಿ ಕಲ್ಲಾಗಿ ಬಿದ್ದಾನ ಹಲ್ಲದ ಕೆಲಸ ಮಾಡಿ ಸ್ವತಃ ಹೊಟ್ಟಿಲೆ ಹುಟ್ಟಿದ ಮಗಳನ್ನ ಕಬರ್ ಹಿಡದಿಲ್ಲ ಅಪ್ಪ ಮಗಳ ಮ್ಯಾಲ ಮನಸ್ಸು ಮಾಡಿ ಚಂದ್ರಗುಪ್ತ ಅರಸ 7 ಗಜ ಕಲ್ಲಾಗಿ ಬಿದ್ದಾನ. ಪಾತಾಳ ಗಂಗ್ಯಾಗ ವಾದವ್ರೆಲ್ಲ ವಾದ ಬರ್ತಾರ. ಎಬ್ಸ್ಕೊಂಡ ಯಾರು ತರವಾರ ಮತ್ತ ಅವನ ಮೇಟಿಗೆ ಹಚ್ಬೇಕಲ್ಲ. ನಿಮ್ಮ ಅಪ್ಪ ಅವನ್ಯಾಕ ಬಿಟ್ಟಾನ ಅಲ್ಲೇ ಕಲ್ಲಾಗಿ ಬೀಳಕ್. ಅವ್ನ ಹಚ್ಚಂಗಿಲ್ರಿ ಇವ್ರಿ. ಇವ್ರ ದಗದ್ ಬೇರೆ ಐತಿ ಹೇಳಿ ಇವ್ರದ್ದು. ಅದಕ್ಕೆ ಕೂಡ್ರಿ ಅವ್ರಿಗೆ ಪುರಾಣ ಲೇಖಿ ಕೂಡ್ರಿ ಅವ್ರಿಗೆ. ಆಗೋ ಎಲ್ಲ ಅಂತ ಈಗೋ ಎಲ್ಲ ಅಂತ ಏ ಸುಳ್ಳ ಯಾಕ ಹೇಳ್ತೀ? ಏ ನಿರಾಕಾರ ನಿರ್ಗುಣದ ಆಚೆ ಕಡೆ ಶಕ್ತಿಯಾಗಿ ಏ ನಿರಾಕಾರ ನಿರ್ಗುಣದ ಆಚೆ ಕಡೆ ಶಕ್ತಿಯಾಗಿ ಮಾವೇರ ಬೆಟ್ಟು ಮರ್ತಕ್ಕ ಬಂದಾಳು. ಏ ಅಡ್ಡ ಬಾರಿಗೆ ಕಟ್ಟಿ ಏ ದೇವಲೋಕದ ಕೊರವಂಜಿಯಾಗಿ ಶಕುನ ಹೇಳಲು ಗಟ್ಟಿಯಾಗಿ ಏ ದೇವಲೋಕದ ಕೊರವಂಜಿಯಾಗಿ ಶಕುನ ಹೇಳಲು ಗಟ್ಟಿಯಾಗಿ ಏನ್ ಹೇಳ್ತಾರ ನೋಡ್ರಿ. ಏನ್ ಹೇಳ್ತಾರ? ಬ್ರಹ್ಮ ವಿಷ್ಣುನ ತರಿವಿಕೆ ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕ ಹೇಳ್ತಿ? ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಇದ್ದಕ್ಕಿದಾಳ ನಮ್ಮ ಆದಿಶಕ್ತಿ. ಮಾವೀರ ಬಿಟ್ಟ ಮರ್ತಕ್ಕ ಬಂದಾಳೆ ಅಡ್ಡ ಬಾರಿಗೆ ಕಟ್ಟಿ ದೇವಲೋಕದ ಕೊರವಂಜಿಯಾಗಿ ಶಕುನಿ ಹೇಳ್ಯಾಳ ಗಟ್ಟಿ. ನೋಡ ನೀನು ಇದ್ರ ಆಚೆ ಕಡೆ ಬರಾಮಿದ್ರ ಬಾ ಬರ್ತಾ ನೋಡು. ಬ್ರಹ್ಮ ವಿಷ್ಣುನ ತರಿವಿ ಕೇಳ್ತಾಳು. ಏ ಹಿಡದ ಅವರ ರೊಟ್ಟಿ ಏ ನಿಮ್ಮಂತವ್ರನ್ನ ನಾ ಮಸ್ತ ನೋಡಿದೇನ. ಏ ನಿಮ್ಮಂತವ್ರನ್ನ ನಾ ಮಸ್ತ ನೋಡಿದೇನ. ಆಕೆ 10 ಅವತಾರ ಕೇಳ ಆಕೆ ಅಂಗೈದೊಳಗಿನ ಗ್ಯಾರಿ ಆಕೆ ಅಂಗೈದೊಳಗಿನ ಗ್ಯಾರಿಯಾಗಿ ಆಕೆಗೆಲ್ಲೋ ಯಾರ ಸರಿ ಏನು ಎದ್ಳೋ ಸಣ್ಣ ಪೋರಿಯ ಏನು ಎದ್ಳೋ ಸಣ್ಣ ಪೋರಿಯಾಗಿ ತಗಸ್ಯಾಳ ಅಡ್ಡ ಗೋರಿ ಹರದಾಸನ ಹುಗದ ಬಾರಿಯಾಗಿ ಇಂಥ ಮಾತನ ಏನೋ ಹೇಳತೇನ ಇಂಥ ಮಾತನ ಏನ ಹೇಳತೇನ
ಎಂತ ಮಾತನ ಏನು ಹೇಳತ್ತೇನೋ ಏ ಮನಸ್ಸಿನಲ್ಲಿಯ ಅಕ್ಕರತೆಯ ನಿರಾಕಾರ ನಿರ್ಗುಣದ ಆಸೆ ಕಳೆಯ ಆದಿಶಕ್ತಿಯಾಗಿ ಏನು ಹೇಳ್ತಾರ ನೋಡ್ರಿ ಪರಮಾತ್ಮನ ಸುದ್ದಿ ಹೇಳಿದ್ರವ ಹೇಳಲ್ಲ ವರವ ಕೂಡ ಬೇಕು ಶಂಕರ ನೀನ ಸಭಾದೊಳಗ ಮಾಡತೀನೋ ಶರಣ ಶರಣ ಸರ್ವ ಜೀವಿಗಳ ಸಾಕಿ ಸಲುವಿದಂತ ಸಂಜೀವನಸಿದವನ ಪರಮಾತ್ಮನ ಸುದ್ದಿ ಹೇಳತ್ತೇನ್ರಿ ಹೇಳತ್ಯಾನ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನತ್ರಿ ಭಗವಂತ ಹಾ 84 ಲಕ್ಷ ಜೀವರಾಶಿಗೆಲ್ಲ ನಿನ್ನ ಪರಮಾತ್ಮ ಅನ್ನ ಹಾಕ್ತಾನ ನಿನ್ನ ಪರಮಾತ್ಮ ಹಸದ ತಿರುಗಾಡ್ಲಾಗ್ತಿದ್ಲ ದೇವಲೋಕದಾಗ ಕೈಯಾಗ ಕಪಾಲಿ ಹಿಡ್ದಿದ್ದ ದೇವಲೋಕದಾಗ ಹಸದ 3 ಲೋಕ ಜಗ ಸುತ್ತವರದ ಬಿಕ್ಕಿ ಬೀಳುತ್ತಿದ್ದ ಏನಾತವಾಗ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಎಲ್ಲಾ ಗಂಡ ದೇವ್ರಿದ್ದು ಏನಾತ ಎಲ್ಲಾರ ಮನಿಗೊಟ್ಟು ತಿರುಗಿದ ಇವ್ರ ಪರಮಾತ್ಮನ ಹೊಟ್ಟೆ ತುಂಬಿಸುತ್ತಾಕತ್ತ ಗಂಡ ದೇವ್ರ ಕೈಯಾಗ ನೇಗಲಿಲ್ಲ ಆಗಿಲ್ಲ ತಿರುಗಿದ ಎಲ್ಲಿ ಹೋದ ತಿರುಗಾಡುತ್ತ ನನ್ನ ಅನ್ನಪೂರ್ಣನ ಮನೆಗೆ ಬಂದ ಭಿಕ್ಷಾ ಅಂದಿ ಅಂತೇಳಿ ಹೊರಗೆ ಅಂಗಳಾಗ ನಿತ್ತ ಅವಾಗ ಒಂದ್ ಅಗದಾತ್ರಿ ಏನತ್ತ ಯಾವ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಏನ್ ಮಾಡ್ಯಾಳ ಯಾವಾಗ ಒಂದು ಮುಟ್ಟಿಗೆ ಅನ್ನ ನೀಡಿ ನೋಡಿ ಇವ್ರ ಅಪ್ಪಾಗ ಹೊಟ್ಟೆ ತುಂಬ ಉಂಡ ಜಟ ಜಾಡಿಸಿ ನಿತ್ತ ಏನತ್ತಾನ ಅವಾಗ ಹೇಳ್ತಾನಪ್ಪ ಯಾವ ಅನ್ನಪೂರ್ಣಾಗ ಏನತ್ತ ತಾಯಿ ಅನ್ನಪೂರ್ಣೇಶ್ವರಿ ನಾ ಹಸದ ಕುತ್ತಾಗ ರಗಡ ಗಂಡ ದೇವ್ರ ಕಡೆ ತಿರುಗಿ ಬಂದಿನ ಕರೆ ನಾನು ಹೊಟ್ಟೆ ತುಂಬಿಸೋ ತಾಕತ್ ಆಗಿದ್ದಿಲ್ಲ ನಿನ್ನ ಕಡೆ ಬಂದ ಮ್ಯಾಲ ನನ್ನ ಹೊಟ್ಟೆ ತುಂಬ್ಯದಂದ್ರೆ ಜಗತ್ತಿನೊಳಗ ಅನ್ನಪೂರ್ಣೇಶ್ವರಿಯಾಗಿ ಮೆರಿ ಅಂತೇಳಿ ಆಶೀರ್ವಾದ ಮಾಡಿ ಬಂದ ಯಾಕ ಮತ್ತ ಗಂಡ ದೇವ್ರು ದೊಡ್ಡ ಇದ್ವಲ್ಲ ಹಾಕಬೇಕಾಗಿತ್ತಲ್ಲ ಅಪ್ಪನ ಹೊಟ್ಟಿಗೆ ಹಂಗ ನೀಗಂಗಿಲ್ಲ ಯಾಕ್ರಿ ಅವನ ಹಾಕಿ ಪರಮಾತ್ಮ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನ ಕರೆ ನಿನ್ನ ಪರಮಾತ್ಮ ಹಸದ ಕುತ್ತಾಗ ನಿಮ್ಮ ಅಪ್ಪಗ ಅನ್ನ ನೀಡಿದಕಿನ ಇವ್ರಿಗೆ ಅನ್ನ ಕೊಡಾಕ ಬಂದಿಲ್ರಿ ಇವ್ರಿಗೆ ಅನ್ನ ಕೊಡ್ಲಕ್ ಬರಂಗಿಲ್ರಿ ಏನು ಕೊಡಾಕ ಬರ್ತೈತ್ರಿ ಇವ್ರು ಬರೇ ಬಿಕ್ಕಿ ಬೇಡವ್ರು ಅಟ್ಟದಾರ ಇವ್ರಿಗೆ ಕುಡುದು ಗೊತ್ತಿಲ್ಲ ಇವ್ರಿಗೆ ಬರೇ ತಗೊಳ್ದಷ್ಟ ಗೊತ್ತೈತಿ ಇನ್ನೊಂದು ಮಾತು ಹೇಳಿದ್ರಿ ಏನತ್ತ ಗೋಪ್ಯಾರೆಲ್ಲ ಮಾಡತ್ತಿದ್ರು ಸ್ನಾನ ಕೃಷ್ಣ ಕೊಳಲ ಊದಂಟ್ಲೆ ಸೀರೆಲ್ಲ ಹೋಗಿ ಗಿಡದಾಗ ಕೂತವ ಕಾಯವ ಭಗವಾನ ಅವ್ರ ನೀರ್ನ್ಯಾಗೆಲ್ಲ ನಿಮ್ ಹೆಂಗಸರು ಕೂತಿದ್ರು ನನ್ನ ಕೃಷ್ಣ ಪರಮಾತ್ಮ ಕೊಳಲ ಊದಂಟ್ಲೆ ಸೀರೆಲ್ಲ ಗಿಡದಾಗ ಕೂತಾವ ನೀವ್ ಯಾರೇ ಹೆಣ್ಮಕ್ಳು ಹೋಗಿ ಕೊಟ್ಟಾರ ಏನ ಸೀರೆ ಅತ್ತ ನನಗ ಜರ ಸಂಶಯ ಬರ್ತದ್ರಿಪ್ಪ ಈ ಕಡೆ ನಮ್ಮ ಹಂದ್ರಾಳ್ ಕಡೆ ಪದ್ಧತಿ ಹೆಂಗೈತಿ ಗೊತ್ತೇನ ಹೆಣ್ಮಕ್ಳು ಜಳಕ ಮಾಡ್ಲತ್ತಂದ್ರ ಗಣಮಕ್ಳು ದೂರಿಂದ ಎಲ್ಲ ಜರ್ಕರ್ ನೋಡಿದಂದ್ರ ಮರಿ ಮಾಡ್ಕೊಂಡು ಹೋಗ್ತಾರ್ರಿ ಕೆಳಗ ತಲಿ ಮಾಡಿ ಹೋಗ್ತಾರ ನಮ್ ಕಡೆ ಇದು ಪದ್ಧತಿ ಅಂತ ನಾವು ಕೈ ಎತ್ತಿ ಹೇಳ್ತೀವಿ ಈ ಕಡೆ ಯಾಕಂದ್ರ ಹೆಣ್ಮಕ್ಳ ಜಳಕ ಮಾಡ್ಲತ್ತಂದ್ರೆ ಗಣಮಕ್ಳ ತೆಳಗ ತಲಿ ಮಾಡಿ ಮರಿ ಮಾಡ್ಕೊಂಡು ಹೋಗ್ತಾರ ಹೆಣ್ಮಕ್ಳ ಜಳಕ ಮಾಡಲಿ ನಿನ್ನ ಕೃಷ್ಣ ಪರಮಾತ್ಮ ಯಾಕೆ ಹೋಗಿದ್ದು ಚಟ ಬಿದ್ದದ ಹೆಂಗಸರ್ ಜಳಕ ಮಾಡಲಿ ಹೋಗೋದು ಗಣಮಕ್ಳಿಗೆ ಚಟ ಬಿದ್ದದ ಹೆಂಗಸರಿದ್ದಲ್ಲಿ ಹೋಗೋದು ಅಲ್ಲ ನಿನ್ನ ಕತ್ತಿ ಕಣದಳ ಕತ್ತಿಗೆ ಮುತ್ತೋತನ ಬಂದಂಗಾಗ್ಯದಲ್ಲೋ ಮಾನೋಳ ಮನುಷ್ಯಾಗ ಮಾತಿನ ಪೆಟ್ಟ ಕಣದಳ ಕತ್ತಿಗೆ ಲತ್ತಿ ಪೆಟ್ಟ ಅಂದಾರ ನಿನ್ನ ಬಾಯಿ ಮಾತ್ಲೆ ಮನ್ಯಾಂಗ ಕಾಣಂಗಿಲ್ಲ ನಿನಗ ಲತ್ತಿ ಪೆಟ್ಟಿದ್ರ ನಮ್ಮ ಮನ್ಯಾಂಗ ಕಾಣ್ತಿದಾರ ಅದಕ್ಕ ಒಂದ್ ಮಾತು ಹೇಳತ್ತೇನ್ರಿ ಏನತ್ತ ಎಲ್ಲ ನನ್ನಿಂದ ಆಗೈತಿ ನಾನ ಮಾಡಿ ನಾ ಭಾಳ ದೊಡ್ಡವ ನಾವೊಂದು ಮಾತು ಕೇಳಿದೀವ್ರಿ ಅವಂಗ ಏನತ್ತ ನಿನ್ನ ಪರಮಾತ್ಮ ಜರ್ಕರ್ ದೊಡ್ಡವಿದ್ದಂದ್ರ ನೆತ್ತಾಗ ಯಾಕೆ ಜಾಗ ಕೊಟ್ಟನ ಗಂಗವ್ಗ ಅಂದ ಬಳಕ ಒಂದ್ ಮಾತು ಹೇಳಿದ್ರ ಅವ್ರು ಎಷ್ಟು ಚಂದ ನೋಡ್ರೇನು ಅದೇನ್ ಮಾತಾಡಂಗಿಲ್ಲ ನಿಮ್ಮ ಗಂಗಾನ ಅಟ್ಟ ಎಲ್ಲಿಟ್ಟ ನಾವ ಗಂಗಾನ ನೆತ್ತಿ ಮ್ಯಾಗ ಚಂದ್ರಾಮ ಕೂತಾನತ್ರಿ ಹೋಗಿ ನಡಬಾರ್ಕ್ ಸಿಕ್ಕೊಂಡಾಳತ್ತಕ್ಕೆ ಯಾಕೆ ನಡಬಾರ್ಕ್ ಸಿಕ್ಕಳು ಆಕಿನ ಮೊದಲು ಜಕ್ಕೊಂಡು ಬರೋವ್ರ ಅಂತ ಹೇಳ್ತಾನ ನನಗ ಆಯ್ತು ದೊಡ್ಡ ವಿಚಾರ ಚಂದ್ರೋದಯ ಅಭ್ಯಾಸ ಆಗ್ಯದೋ ಲಕ್ಷ್ಮಣನಂದ ಎಲ್ಲಿ ಕೂತಾನವ ಅವ ಎಲ್ಲಿ ಕೂತಾನವ ಗಂಗಾನ ನೆತ್ತಿ ಮ್ಯಾಗ ಅವ ಕೂತಿಲ್ಲ ಬರೇ ಸೈಡ್ ಕಿಟ್ಟನವ ಅಲ್ಲೇ ಪರಮಾತ್ಮನ ಸೈಡ್ ಕದ ನಾವು ಸೈಡ್ ಕಿಟ್ಕೊಂಡ ನಾವು ನೆತ್ತಿಯಾಗಿ ಇಟ್ಟಿಲ್ಲ ಎರಡನೇದ ಸುಳ್ಳು ಹೇಳಿದಿನಿ ಏನಕ್ಕ ಎಲ್ಲಮ್ಮನ ಬದಲು ಒಂದು ಸುಳ್ಳು ಹೇಳಿದಿ ಇದ ಬಂದ ಚಂದ್ರಮ್ಮನ ಬದಲು ಹೇಳತಿ ಇದು ಒಂದು ಸುಳ್ಳು ಇನ್ನೂ ಒಂದು ಸುಳ್ಳು ಹೇಳಿದಿ ಅದನ್ನು ತೆಗೆದು ಕೊಡ್ತ ನಿನಗ ಯಾವ್ದಾ ನಾ ಕೇಳಿದ್ನಿ ಒಂದು ಮಾತು ಬೇರೆ ಹೇಳುದೊಂದು ಬೇರೆ ಅವನ್ ಹಂಗ ಇದ್ದಾಗದ
ನಾನು ಬಸವಣ್ಣಪ್ಪಂದ ನಡಬಾರಕಿನ ಕೋಡಿದ್ರ ಅದು ಎಲ್ಲಿ ಉಳದೈತಿ ಏನಾಗಿ ಉಳದೈತಿ ಅಂತ ನಾ ಕೇಳಿನಿ. ನಂದಿ ಕೋಲಾಗಿ ಉಳದೈತಿ ಅಂತ ಇವ್ ಹೇಳ್ತಾನ. ನಂದಿ ಕೋಲಾಗಿ ಉಳಿದ್ರ ಬರೀ ಒಂದ ಇರ್ಬೇಕಾಗಿತ್ತಲ್ಲ, 2 ನಂದಿ ಕೋಲ್ ಇಡ್ತಾರ. ನಡಿ ಇಲ್ಲೇ ಬರೋಡೋಲು ಊರಾಗ ತೋರಿಸ್ತಾನೆ ನಿನಗೆ 2 ಅದಾವ ನಂದಿ ಕೋಲುಗಳಲ್ಲಿ. ನಿನಗೆ ಕೇಳಿದನ ಬರೀ ಒಂದ, ನೀ 2 ನಂದಿ ಕೋಲ ಸುದ್ದಿ ಹೇಳತ್ತಿದಿ. ನಂದಿ ಕೋಲ ಆದದ್ದು ಯಾವಾಗ? ಇದು 3 ಕೋಡಿನ ಬಸವಣ್ಣ, ತಳದಾಗಿದ್ದ 7 ಕೋಡಿನ ಬಸವಣ್ಣ. 7 ಕೋಡಿನ ಬಸವಣ್ಣ ಸುದ್ದಿ ಐತಿ, ಅದು ನಂದಿ ಕೋಲ ಆದದ್ದು. ನಿನಗ ನಾ ಈ ಕಡೆ ಸುದ್ದಿ ಕೇಳೀನಿ. ಏನು ಕೇಳಿದಿ? ಚಂದ್ರಮದನು ಗಂಗಾನ ಎತ್ತಿ ಮ್ಯಾಗ ನಿಮ್ಮ ಗಂಗವ್ ನಡಬಾರಕ್ ಸಿಕ್ಕಾಳ ಬಿಡಿಸ್ಕೊಂಡು ಬಾ ಅಂತ ಹೇಳಿದಿ. ತಮಾಕಿ ನಡಬಾರಕ್ ಸಿಕ್ಕಿಲ್ಲ. ಇವನ ಪಾಪ ತೊಳ್ಕೊಳ್ಳೋ ಸಂಬಂಧ ಆಕಿ ಬುಡುಕ್ ಬಂದು ಡೊಗ್ಯ ನಿಮ್ಮ ಚಂದ್ರಾಮ. ಆಕಿ ನೀರ್ ಬೀಳ್ತಾವ ಅವನ ಮ್ಯಾಲ. ಆಕಿ ನೀರ್ ಅವನ ಮ್ಯಾಲ ಬೀಳ್ತಾವ. ಅದು ಹೆಂಗ್ ಹೇಳ್ತಾನ ಕೇಳ. ಹೆಂಗ? ಯಾವ ಚಂದ್ರಾಮಗ ದಕ್ಷ ಬ್ರಹ್ಮ 27 ಮಂದಿ ಹೆಣ್ಮಕ್ಳನ್ನ ಕೊಟ್ಟ ಲಗ್ನ ಮಾಡಿದ್ದ. ಯಾರಿಗೆ? ಚಂದ್ರಗ. ಚಂದ್ರಗ. ಇದ್ರ ಪಕ್ಕ ತಳ ಹೇಳ್ತಾನ ಕೇಳಿ ನಿನಗ. 27 ಮಂದಿ ತನ್ನ ಹೆಣ್ಮಕ್ಳನ್ನ ಕೊಟ್ಟ ಚಂದ್ರಾಮಗ ಲಗ್ನ ಮಾಡಿದ್ದ. ಚಂದ್ರಾಮ ಎಲ್ಲಾರಿಗೂ ಒಂದ ತರ ನಡ್ಕೋಲಿಲ್ಲ. ಯಾಕ? ಲಾಸ್ಟ್ನೇದಕ್ಕಿ ಹೆಣ್ತಿದ್ದಳ್ರಿ ಸಣ್ಣಕ್ಕಿ ರೋಹಿಣಿ ಅಂತ ಹೇಳಿ. ಅಕ್ಕಿ ಮ್ಯಾಲ ಬಾಳ ಮೋಹ ಇದ್ದ, ಪ್ರೀತಿ ಇದ್ದ, ಮಾಯ ಇದ್ದ. ಅಕ್ಕಿ ಮ್ಯಾಲ ಹೆಚ್ಚ ಮಾಯ ಮೋಹ ಇದ್ದ. ಈ 26 ಮಂದಿ ಹೆಣ್ಮಕ್ಳೆಲ್ಲ ಹೋಗಿ ಅಪ್ಪನ ಮುಂದೆ ಕಾಗಾಳಿ ಹೇಳ್ತಾರ, ಏನತ್ತ? ಯಪ್ಪ ನಮಗ 27 ಮಂದಿಗೆಲ್ಲ ಕೊಟ್ಟ ಚಂದ್ರಾಮಗ ಲಗ್ನ ಮಾಡಿ ಖರೆ ಅವ ಬರೇ ರೋಹಿಣಿ ಮ್ಯಾಲ ಅಟ್ಟ ಮೋಹ ಅದಾನಿಪ್ಪ, ನಮ್ಮನ್ನ ಕಣ್ಣು ಎತ್ತಿ ನೋಡವಲ್ಲ, ಭೇದ ಭಾವ ಮಾಡ್ಲಕತ್ಯ ನಮಗಂದಾಗ ಒಂದ ಸಲ ಬಿಟ್ಟು 2 ಸಲ ತಾಕಿತ ಮಾಡಿದ ದಕ್ಷ ಬ್ರಹ್ಮ ಹೋಗಿ ಚಂದ್ರಾಮಗ ಎಲ್ಲಾರನು ಒಂದ ತರ ನೋಡ್ಕೊ ಎಲ್ಲ ಅಷ್ಟ ತಿಳ್ಕೊ ಅಂತೇಳಿ ನಿನಗೆ ಕೊಟ್ಟನೆ. ಹೋ ಚಂದ್ರ ನೋಡ್ಕೊಳವಿದ್ದೆ ಅಂದ್ರೆ ಎಲ್ಲ ಒಂದ ತರ ನೋಡ್ಕೊ, ಭೇದ ಭಾವ ಮಾಡ್ಬೇಡ ತಾಕಿತ ಮಾಡಿದ. ಅಂದ್ರು ಕೇಳಿಲಿವ ಮತ್ತ ಕೈನ ಹಿಡದ ಇವ್ ಕಣದಾಳ ಚಂದ್ರ. ಇವ ಅಂದ ಇದೇನು ದೊಡ್ಡದಾಗ ತಗೊಂಡಿವ ಸೊಕ್ಕ ಬಂದಿತ್ಲ ಒಳಗ ತನ ಕಳಿ ಮೇಲೆ ತನಗ ಸೊಕ್ಕ ಬಂದಿತ್ತು. ಅವ ಒಂದ್ ಅಗದಾತ್ರಿ ಮತ್ತ ಹೆಣ್ಮಕ್ಳ ಕಾಗಾಳಿ ತಗೊಂಡು ಹೋದ್ರ ಅಪ್ಪನ ತಕ ಹೊಳ್ಳಿ ಯಾವ ದಕ್ಷ ಬ್ರಹ್ಮ ಬಂದ. ಚಂದ್ರಾಮಗ್ ಹೇಳ್ತಾನ, ಏ ಚಂದ್ರ ಒಂದ್ ಸಲ ಬಿಟ್ಟು 3 ಸಲ ಹೇಳ್ರು ನಿನಗ ಬುದ್ಧಿ ಬರುವತ್ತಂದ್ರ ನಿನ್ನ ಕಳಿ ಮ್ಯಾಲ ನಿನಗೆ ಇಷ್ಟೊಂದು ಅಹಂಕಾರ ಬಂದೈತಿ. ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ತಲಿ ಹೋಗತ್ತೇಳಿ ಸ್ವತಃ ಮಾವು ಕೂತ್ಕೊಂಡ ಶ್ರಾಪ ಕೊಟ್ಟ ಚಂದ್ರರಾಮಗ. ಇದು ಯಾವ ಪುರಾಣಪ್ಪ ಅಂದ್ರ ವಿಚಾರ ಚಂದ್ರೋದಯ ಓದಿ ನೋಡು, ಅದ್ರ ಪಕ್ಕ ಸಿಗುತ್ತತಿ ನಿನಗ. ಯಾವಾಗ ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ತಲಿ ಅಂತ ಹೇಳಿ ರೋಗ ಶ್ರಾಪ ಕೊಟ್ಟಲ್ಲ, ಚಂದ್ರಾಮ ಓಡಾಡ್ಲಕತ್ತ ದೇವಲೋಕದೊಳಗೆ ಹೆಂಗ ಮಾಡಿ ಪಾಪ ತೊಳ್ಕೊಲಿ ಅಂತ ಹೇಳಿ ಎಲ್ಲಿ ಹೋದ ಓಡಿ ಪರಮಾತ್ಮನ ಕಾಲಿಗೆ ಬಿದ್ದ. ಬಾ ಭಗವಂತ, ಯಾವ ಕುಷ್ಠರೋಗ ಹತ್ತಿತ್ತ ಪರಮಾತ್ಮನ ಹೋಗಿ ಕೇಳ್ತಾನ ಚಂದ್ರಾಮ, ಏನತ್ತ? ನಮ್ಮ ಮಾವ ನನಗರೇ ಶ್ರಾಪ ಕೊಟ್ಟಾನ, ಕುಷ್ಠರೋಗ ಹತ್ತಲೆ ಅಂತ ಹೇಳಿ. ದಯವಿಟ್ಟು ದನಿಗೆ ಮಾಡಬೇಡ್ರಿ. ಕುಷ್ಠರೋಗ ಹತ್ತಲೆ ಅಂತ ಹೇಳಿ ಶ್ರಾಪ ಕೊಟ್ಟಾನು. ಇದನ್ನ ಎಲ್ಲಿ ತೊಳಿಕೋಲಿ ಹೋ ಪರಮಾತ್ಮ ಅಂದ. ಅವಾಗ ಪರಮಾತ್ಮ ಹೇಳ್ತಾನ, ಏನತ್ತ? ನೋಡು ಜಗತ್ತ 84 ಲಕ್ಷ ಜೀವರಾಶಿ ಇದೆಯಲ್ಲ, ಪಾಪ ತೊಳೆಕಿನ ಗಂಗಾ ಆಕಿನ ನನ್ನ ನೆತ್ಯಾಗದಾಳ. ನೀ ಬಂದಾಕಿ ಮಗಲಾಗ ಕೂತಿ ಅಂದ್ರ ನಿನ್ನ ಕುಷ್ಠರೋಗ ಎಲ್ಲ ತೊಳೆದ್ ಹೋಗ್ತತಿ. ಆಕಿ ನೀರ್ ನಿನ್ನ ಮೈ ಮೇಲೆ ಬಿದ್ರ ಸದೋ ಕಾಲ ಬೀಳ್ತಾವ. ನೀ ಬಂದಾಕಿ ಮಗಲಾಗ ಕುಂಡ್ರಾಕಿ ತ್ಯಾಕ ಆಕಿ ನೀರ್ ನಿನ್ನ ಮೈ ಮೇಲೆ ಬಿದ್ರ ನಿನ್ನ ಕುಷ್ಠರೋಗ ತೊಳೆದ್ ಹೋಗ್ತತಿ ಅಂದಾಗ ನಿನ್ನ ರೋಗ ತೊಳಕೋಲಕ್ಕ ಬಂದ ನೀ ಡೊಗ್ಯದಿ ಹೋ ಕಣದಾಳ ಲಕ್ಷ್ಮಣ. ಅಲ್ಲ ನೀನು ಉಪಕಾರ ಏಡಿ ಉಪಕಾರ ಮಾಡಲಿ ಅಪಕಾರ ಮಾಡ್ಕೊತ ಬೇನ್ ಹತ್ತತಿ ನಿನ್ನ ರೋಗ ತೊಳೆಕಿನ. ಮತ್ತ ಮಲ್ಲಯ್ಯ ದೊಡ್ಡ ಅವತ್ತು ನೋಡ್ರಿ, ಶ್ರೀಶೈಲ ಮಲ್ಲಯ್ಯ. ಶ್ರೀಶೈಲ ಮಲ್ಲಯ್ಯ ಬಾಳ ದೊಡ್ಡ ಮತ್ ಹೇಳತ್ತೇನ. ನಿನಗೊಂದು ಮಾತು ಹೇಳ್ತಾನೆ ಕೇಳು. ಶ್ರೀಶೈಲ ಮಲ್ಲಯ್ಯ ದೊಡ್ಡ ಮತ್ ನೀ ಹೇಳ್ತಿ. ವರ್ಷಕ್ಕೊಮ್ಮೆ ಎಷ್ಟೋ ದೇಶ ಮಂದಿ ಎಲ್ಲ ಹೋಗ್ತದ ಶ್ರೀಶೈಲಕ್ಕ. ಶ್ರೀಶೈಲಕ್ಕ ಹೋದವ್ರೆಲ್ಲ ಡೈರೆಕ್ಟ್ ಮಲ್ಲಿನಾಥಗ ಭೇಟಿ ಆಗಂಗಿಲ್ಲ, ಮಲ್ಲಯ್ಯಗೆ ಭೇಟಿ ಕೊಡಂಗಿಲ್ಲ. ಅವ್ರ ಪ್ರಥಮದೊಳಗ ಶ್ರೀಶೈಲಕ್ಕ ಹೋದವ್ರೆಲ್ಲ ನನ್ನ ಪಾತಾಳ ಗಂಗಿಗೆ ಬರ್ಬೇಕ. ನನ್ನ ತ್ಯಾಕ ಟಿಕೆಟ್ ಬುಕ್ ಆಗ್ಬೇಕ. ಇಂತ ಮುಂದ ಮಲ್ಲಯ್ಯಗೆ ಎಂಟ್ರಿ ಐತಿ. ಹೋಗಿ ಮೊದಲ ನನ್ನ ತ್ಯಾಕ ಬುಕ್ ಆಗ್ಬೇಕಿಲ್ಲಿ. ನಿನ್ನ ರೋಗ ರುಜಿನ ತೊಳೆಕೆಲ್ಲ ನನ್ನ ತ್ಯಾಕ ನೀ ಸುದ್ದ ಆದ ಬಳಕ ಇಂತ ಮುಂದ ಮಲ್ಲಯ್ಯ ಕರ್ಕೋತಾನ ಅನಕತಕ ನಿನ್ನ ಮಲ್ಲಯ್ಯ ಕರ್ಕೊಳಂಗಿಲ್ಲ. ಮೊದಲು ನನ್ನ ದರ್ಶನ, ಹಿಂದಾಗಡಿ ನಿಮ್ಮ ಅಪ್ಪನ ದರ್ಶನ. ಇದ್ರೊಳಗೆ ಯಾರು ದೊಡ್ಡವ್ರ? ಅದಕ್ಕೊಂದು ಮಾತು ಹೇಳ್ಯಾರ್ರಿ,
ಎಡ್ಡ ಹೆಂಡರ ಕಾಟಕ ಎದ್ದ ಹೋದೇನೋ ಮಲ್ಲಯ್ಯ. ನಮಗೂ ಸಾಕಾಗೈತಿ ಸಂಸಾರ. ಮಲ್ಲಯ್ಯಗಾದ್ರೂ ಮಾಯ ಬೇನ ಬಿಟ್ಟಿಲ್ಲ. ಇಬ್ರು ಹೆಂಡ್ರ ಕಾಟಕ ಗುಡ್ಡು ಗುಡ್ಡು ತಿರುಗಲಾಯ್ತಿತ್ತು. ಇದು ಕಣದಾಳ ಮಲ್ಲಯ್ಯ. ಹಾ ಹಾ ಇದೇನ್ ಕೂತೈತಿ ನೋಡಿ ಕಣದಾಳ ಕಲ್ಲಯ್ಯ. ಇದಕ್ಕಲ್ಲ ಇಲ್ಲಿ ಬ್ಯಾರೆ